ಎಲ್ರಿಗೂ ನಮಸ್ಕಾರ. ಚಿತ್ರರಂಗದಲ್ಲಿ ಇವತ್ತು ನನಗೆ 48-49 ಸಿನಿಮಾ ಆಗಿದೆ ಅಂದರೆ ನನಗೆ ಪ್ರೋತ್ಸಾಹ ಕೊಟ್ಟರು ನಮ್ಮ ಜನ. ಇನ್ನೂ 15 ಸಿನಿಮಾ ಬರಬೇಕು, ಮಿಸ್ ಆಗೋದು. ಕಾರಣ ನೀವು ಯಾರು ಹೇಳ್ತೀರಾ? ನಾನು ಹೇಳ್ತೀನಿ. ನನ್ನ ಗುರುಗಳು ವಿಷ್ಣುವರ್ಧನವರಿಲ್ಲ, ಅವರಿದ್ದರೆ ಪ್ರತಿ ವರ್ಷ ಒಂದು ಸಿನಿಮಾ ಮಾಡ್ತಿದ್ದೆ. ಅದರಿಂದ 15 ಸಿನಿಮಾ ಕಳೆದಿರೋಕ್ಕೆ ಸಾಧ್ಯ ಆಯಿತು. ಆಮೇಲೆ ನಾನು ಚಿತ್ರರಂಗಕ್ಕೆ ಬಂದಾಗ ನಾನು ಬಿಸ್ನೆಸ್ ಮ್ಯಾನ್, ವ್ಯಾಪಾರ ಲಾಭ ಬರುತ್ತೆ ಅಂತಲೇ ಅನ್ಕೋತೀನಿ. ಚಿತ್ರರಂಗಕ್ಕೆ ಬಂದಾಗ ಹೆಸರು ಗೌರವ ಎಲ್ಲ ಕೊಟ್ಟಿದೆ, ಎಲ್ಲೋದ್ರೂ ನಮ್ಗೆ ಗುರ್ತಿಸ್ತಾರೆ. ನಾನು ಸಿನಿಮಾನ ವೃತ್ತಿ ಮಾಡ್ಕೊಂಡ್ಬಿಟ್ಟೆ. ಇವತ್ತೇನಾದ್ರು ನಾನು ಸಿನಿಮಾ ರಂಗದಲ್ಲಿ ಇದ್ದಿದ್ರೆ ನಮ್ಮ ಚೇತು ಇದಾರಲ್ಲ, ಬಿಸ್ನೆಸ್ ಮ್ಯಾನ್, ಅವ್ರು ನಾನು ಬೆಳಿಗ್ಗೆ 10 ಪಿಕ್ಚರ್ ಸ್ಟಾರ್ಟ್ ಮಾಡೋದು. ಆ ಶೆಟ್ಟಿ ಇದೆ, ನಮ್ಮ ರಮೇಶ್ ಶೆಟ್ಟಿ ಇದ್ರದ್ದು 10 ಪಿಕ್ಚರ್ ಒಟ್ಟೆ ಟೈಮ್ ಸ್ಟಾರ್ಟ್ ಮಾಡೋ ಶೆಟ್ಟಿ ಇದೆ. 10 ಪಿಕ್ಚರ್ ಆಟ ಇಲ್ಲ, ಒಂದೊಂದು 10 ಕೋಟಿ, 100 ಕೋಟಿ ಆಗ್ಬೋದು ಶೆಟ್ಟಿ ಇದೆ. ತುಂಬಾ ಜನ ಚಿತ್ರರಂಗನ ನಂಬ್ತಾರೆ, ಗೌರವಿಸ್ತಾರೆ, ಇಟ್ಟಿರ್ತಾರೆ. ಅದನ್ನ ನಮ್ಮನ್ನ ಉಳಿಸ್ಕೊಳ್ಳಲ್ಲ ಕೆಲವು. ಒಬ್ಬ ರೈತ ತಾನು ಬೆಳೆ ಬೆಳಿಬೇಕು ಅಂದ್ರೆ ಏನ ನಂಬ್ತಾನೆ ಅಂದ್ರೆ ಮಳೆ ನಂಬ್ತಾನೆ. ನಾನು ಅದೇ ರೀತಿ ನನ್ನ ಮಗನ ಬೆಳೆಸಬೇಕು ಅಂತ ನಾನು ನಿರ್ದೇಶಕರು ಮಾತ್ರ ಕರೆದು. ಕಲಾವಿದರು ಬಂದಾಗ ಕೆಲವರು ಹೃದಯಪೂರ್ವವಾಗಿ ಎಲ್ಲ ಕನ್ನಡ ಕಾಟಾಚಾರಕ್ಕೆ ತುಂಬಾ ಜನ ಇದ್ದಾರೆ ನಮ್ಮ ಚಿತ್ರದಲ್ಲಿ. ನಾನು ಸುಮಾರು 50 ಸಿನಿಮಾ ಆಧಾರಿ ಮಾಡಿದ್ದೆ. ಮಮ್ಮಟಿ, ಕಮಲ್ ಹಾಸನ್, AR ರೆಹಮಾನ್ ಈ ಥರದ ದುಡ್ಡಿಟ್ಟು ಸಿನಿಮಾಗಳು ಮಾಡಿದ್ದೀನಿ. ಅಂದ್ರೆ ನನಗೆ ಒಂದು ಭಗವಂತಿಗೆ ದುರಾಂಕಾರ ಇವತ್ತು ಕೊಟ್ಟಿಲ್ಲ, ಕೊಡೋದು ಬೇಡ. ಚಿತ್ರರಂಗದಲ್ಲಿ ನಾನೆಲ್ಲ ತುಂಬಾ ಜನರಿಗೆ ಸಹಾಯ ಮಾಡಿದ್ದೀನಿ. ಸಹಾಯ ಅಂದ್ರೆ ಯಾವ ರೀತಿ ಅಂದ್ರೆ ತುಂಬಾ ದುಡ್ಡು ಹಾಕ್ಬೋದು, ಎಲ್ಲ ವಿಷಯದಲ್ಲಿ ನಿಂತ್ಕೊಂಡು ಯಾವುದೇ ಮುಂದೆ ನಿಂತ್ಕೊಂಡು ಸಿನಿಮಾ ಮಾಡ್ತೀನಿ. ಯಾಕಂದ್ರೆ ಒಬ್ಬ ನಿರ್ಮಾಪಕ ಉಳಿಬೇಕು, ಚಿತ್ರರಂಗ ಬೆಳಿಬೇಕು. ಚಿತ್ರರಂಗ ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿರ್ತದೆ. ಅದು ಕೆಲವರಿಗೆ ತುಂಬಾ ಕೃತಜ್ಞತೆ ಕಡಿಮೆ ಇದೆ. ಆಮೇಲೆ ನನ್ನ ಸ್ಟ್ರೈಕ್ ಮಾಡೋದೆಲ್ಲ ನಾನು ಕೇರೆ ಮಾಡೋದು. ಯಾಕಂದ್ರೆ ನಾನು ಯಾರ ಸಾಲ ತಂದು ಬಸ್ಕಿ ಹೊಡೆದು ನಮಸ್ಕಾರ ಹೊಡಿ ಲೈಫಲ್ಲಿ ಕ್ಯಾಟಾಗಿದ್ದಾನಿಲ್ಲ. ನಾನು ಒಂದು ಕಾಲದಲ್ಲಿ ಆಟೋ ಡ್ರೈವರ್, ಇವತ್ತು ಪ್ರೊಡ್ಯೂಸರ್. ನಾನು ಯಾರು ಶೇಕ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪಾರ್ಟ್ ಯಾವುದು ದುಡ್ಡದಿರಲ್ಲಪ್ಪ, ನಮ್ಮ ಅಪ್ಪಂದು ಇಸ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಮಗ ನನ್ನ ಹತ್ರ ಇಸ್ಕೊಳ್ಳಲ್ಲ. ಅವರೇನ ಕಾಸು ಕೇಳಿದ್ರೆ ನನ್ನ ಲಾಕರ್ ಡ್ರೈವಲ್ಲಿ ಬೀಗ ಅಲ್ಲೇ ಬಿದ್ದಿರ್ತದೆ. ತಗೊಂಡ್ರೆ ಅವ್ರ ನಮ್ಮಮ್ಮ ನನ್ನ ಹೆಂಡ್ತಿರ್ತಾರೆ, ಇಲ್ಲಮ್ಮ ನೀನು 500 ಸಾವಿರ ಕೊಡ್ತಾನೆ, ನೀ ಡಬ್ಬಾ ನನ್ನ ಮಗನಿಗೆ ಯಾರೇ ಇರು 500 ಸಾವಿರ 5,000 ತಗೊಂಡು ಬಂದ್ರೆ ನನಗೇನು ಕಾಸು, ನನಗೇನು ಖರ್ಚು ಅಂತ ಏನ್ ಮಾಡಲಿ. ಅವ್ನಿಗೆ ನಾನೇನ್ ಮಾಡ್ತಿದ್ರೆ ಅವ್ನ ಗಾಡಿ ವಾರಕ್ಕೆ ಒಂದ್ಸತಿ ನಾನೇ ಫುಲ್ ಟ್ಯಾಂಕ್ ಮಾಡಿ ಇಟ್ಬಿಡೋದು. ಇದು ಅಪ್ಪನ ಖರ್ಚು ಆಗ್ಬಿಡ್ತೀನಿ. ಯಾವ್ದೋ ಪುಟ್ಟ ವಾಸನ ಐತಲ್ಲ ಮಗುದು ಆ ಥರ ಆಗ್ಬಿಡ್ತೀನಿ. ನಾನು ಹೇಳಿದೆ. ಆಮೇಲೆ ತುಂಬಾ ಜನ ಶೇಷ್ ಇದಾರಲ್ಲ ಫ್ರೆಂಡ್ಸು, ಏನೋ ನಿಮ್ಮ ಅಪ್ಪ ಮಗ ಆಸೆ ಖರ್ಚು ಮಾಡಲ್ಲ ಅಂತೆ. ಅವ್ರ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ. ಅವ್ರ ಅಪ್ಪನ ಕಳಿಬೇಕು ಅಂತ ಎಷ್ಟೋ ಜನ ಸ್ನೇಹಿತರು ಫ್ರೆಂಡ್ ಅವ್ರೆ. ಕೆಲವರು ಏನಂತ ನಿಮ್ಮ ಅಪ್ಪ ನಮ್ಮ 10 ಕೋಟಿ 15 ಕೋಟಿ ಖರ್ಚು, ನಾಳೆ ಬೆಳಿಗ್ಗೆ 25 ಕೋಟಿ ಖರ್ಚು ಮಾಡ್ತೀನಿ, ಟುಮಾರೋ ಮಾಡಿ ನಾನು ಸಿನಿಮಾ ಗೆಲ್ಲಿಸ್ತೀನಿ ಯಾರೋ ಒಬ್ಬ ಬಂದು ಹೇಳಿ. ಇದು ಕ್ರಿಯೇಟಿವ್. ಒಬ್ಬ ಕತೆ, ಒಬ್ಬ ನಿರ್ದೇಶಕರು ಕತೆ ಬರೆದು ಶೇಷ್ಗಂತ ಕತೆ ಬರೆದು ಗೆಲ್ಲಿಸ್ಬೇಕು. ಸಿನಿಮಾ ಗೆದ್ರೇನೆ ಆಟ. ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಅಲ್ಲ. ಎಲ್ಲ 100 ಕೋಟಿ 200 ಕೋಟಿ ಆ ಥರ ಇದ್ರೆ ಎಲ್ಲರೂ ಸಿನಿಮಾ ಬಂದ್ಬಿಟ್ಟಿರು. ಅದನ್ನ ಸಿನಿಮಾ ಅಲ್ಲ. ಈಗ ನನ್ನ ಮಗ ಅವಾಗ ಯಾವಾಗ ಹೇಳ್ತಾರೆ, ನಮ್ಮಪ್ಪ ಖರ್ಚು ಮಾಡೋಣ. ಖರ್ಚ ಈ ದುಡ್ಡನ್ನ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಬಿದ್ದೀನಿ ಅಂದ್ರೆ ನನಗೆ ಗೊತ್ತು ನನಗೆ ವ್ಯಾಲ್ಯೂ ಏನು ಅಂತ. ಯಾಕೆಂದ್ರೆ ನಾನು ಸುಳ್ಳು ಪಡೆಯಲ್ಲ, ಲೈಫಲ್ಲಿ ಸುಳ್ಳು ಅನ್ನೋದು ಗೊತ್ತೇ ಇಲ್ಲ. ಈ ಫೀಲ್ ನೋಡಿದಾಗ ತುಂಬಾ ಹಳೆ ಲೋಗಳು 3-4 ಕ್ಯಾಮ್ನ ಬರ್ತದೆ. ಈಗಿನ ಜನರೇಷನ್ ಅಲೋ ಇಲ್ಲ. ಅಲೋ ಮಾಡಕ್ಕಂದ್ರೆ ನಾನು ಆಟೋ ಹೊಡೆದಿದ್ದೆ, ಇದು ನೋಡಿದಾಗ ಅವ್ರು ಹೇಳೋರು ಆಟೋ ಡ್ರೈವರ್ಗೆ ಇಟ್ಕೊಡ್ತಾರೆ ಹೋಗೋಣ. ಇವತ್ತೆಲ್ಲ ಫೋನ್ ಮಾಡ್ತಾರೆ, ನಿಮ್ ಮದುವೆ ಆಗಿರ್ತಾರೆ ಇಟ್ಟು ಅಂತ ಹೇಳ್ಕೊಂಡು ಇವತ್ತು ಬನ್ನಿ ಹೇಳ್ತಿಲ್ಲ. ಸುಮಾರು ಜನ ಹೇಳ್ತೀನಿ, ಇವತ್ತು ಹೆಚ್ಚು ಜನ ಹೇಳ್ತಾರೆ ಮಂಜು ನೀವು ಕೊಟ್ಟಿದ್ರೆ ಕೊಟ್ಟಿದ್ರು, ನೀವೇನು ಕೊಟ್ಟಿದ್ರು, ನಾನೇ ಕೊಟ್ಟಿದ್ದೀನಿ. ಇವತ್ತೆಲ್ಲ ಅಂತಾರೆ ಮಂಜು ಅವರೇ ಮಿಸ್ ಮಾಡ್ಕೊಂಡೆ ಅಂತ. ನೋಡಪ್ಪ ನಾನೊಂದು ಕಾಲಿದ್ದೀನಿ ಅಂತ ಹೇಳಿ ಪಾಪ ನನ್ನ ಹೆಂಡತಿ ದೇವತೆ ಆಯಮ್ಮ ಪಾಪ ಇಲ್ಲ. ನನ್ನ ಹೆಂಡತಿ ಗೊತ್ತು. ನನ್ನ ಹೆಂಡತಿ ಏನಂತ ಹೇಳಿದ್ರೆ, ಬಿ ಏನಮ್ಮ ನಿಮ್ಗೆ 2 ಮಕ್ಕಳವ್ರೆ, ಎಲ್ಲಾಗಿದ್ದಾರೆ ಒಂದು ಗಂಡು ಒಂದು ಹೆಣ್ಣು. ಬಿ ಯಾರು ಇಂಥವ್ರು ಇಟ್ಕೊಡೋರಂತೆ. ಕೆ ಮಂಜು ಬ್ರ್ಯಾಂಡ್ 100 ಜನ ಕಿಂಗ್ಸ್ಕೋತಾರಪ್ಪ ಅಂತ ಇದೇ ಮಾತಾಡ್ದೆ. ಕೆ ಮಂಜು ಬ್ರ್ಯಾಂಡ್ 100 ಜನ ಕಿಂಗ್ಸ್ಕೋತಾರೆ. ಗಂಡು ಮಗು ಕೊಡಕ್ಕೆ ಮಗಳು ಕೊಡಕ್ಕೆ ಹೆಸರು ಮಾಡಂದೆ.
ನೀನು ತರಲೆ ಮಾತು ಅಂತ ಹೇಳೋದು. ನನ್ನ ಮಗಳು ಇಟಾಲಿಗೆ ಹೋದಾಗ ಯಾರೋ ಫ್ರೆಂಡ್ ಆದ್ರು, ಅವ್ರು ವೈಶ್ಯಾಸು ಡ್ಯಾಡಿ ಈ ಥರ ಫ್ರೆಂಡ್ಸು ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಕೇಳೋರೆ ಏನಂತೆ, ನಿನಗೆ ಇಷ್ಟ ನಾನು ಅವ್ರಿಗೂ ಇಷ್ಟ ಅಂದೆ. ಕರೆದೆ, ಏನಮ್ಮ ಅಂದೆ, ನಾವು ಗೋರು ಮಾಂಸ ತಿನ್ನೋದು ಶೆಟ್ಟು ತಿಂತಿಲ್ಲ ಅಂದೆ. ತಿನ್ನೋಲ್ಲ ಸರ್, ತಿಂತೀನಿ ಅಂತ ಕರ್ಕೊಂಡು ಹೋಗಪ್ಪ. ಅದ್ದೂರಿಯಾಗಿ ಅವ್ರಿಗೆ ಏನ್ ಬೇಕು ಅಚ್ಚುಕಟ್ಟಾಗಿ ಮದುವೆ ಮಾಡ್ಕೊಟ್ಟೆ. ನಮ್ಮ ಮಕ್ಕಳು ಹ್ಯಾಪಿ ಆಗಿದೆ, ಖುಷಿ. ಯಾಕಂದ್ರೆ ಇವತ್ತು ಜನರೇಷನ್ ಅವ್ರಿಗೆ ಗೊತ್ತಿದೆ, ನಾವು ಸುಮ್ಮನೆ ನಮ್ಮ ಮರ್ಯಾದೆ ನಮ್ಮ ಯುಗೋಗೆಲ್ಲ ನಾವು ಮಾಡಬಾರ್ದು. ನನ್ಗೆ ಈಗ ಬಂದಿರೋ ಡೇಟ್ ಎಲ್ಲ ತುಂಬಾ ಆತ್ಮೀಯರು ನನಗೆ ತಮ್ಮದೇ ಸಮಾನ. ಇವರೆಲ್ಲ ಸಿನಿಮಾ ಮಾಡೋಕೆ ಶ್ರೇಯಸ್ಗೆ ನನಗೆ ಆಸೆ. ಯಾಕಂದ್ರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ಪ್ರೀತಿಸ್ತಾರೆ, ನನಗಿಂತ ಶ್ರೇಯಸ್ ಹೆಚ್ಚು ಪ್ರೀತಿಸ್ತಾರೆ. ಅವ್ರು ಮಾತಾಡ್ತಿದ್ದೆ ಯಾವ್ದು ಸ್ವಾಮೀಜಿ ತರ ಯಾವ್ದು ಮಣಿ ಹಾಕೊಂಡು ಯಾವ್ದು ಕಿತ್ತಿನ ಗೊತ್ತಿಲ್ಲ, ಯಾವ್ದು ಮಣಿ ಹಾಕೊಂಡು ಯಾವ್ದು ನಾಮ ಹಾಕೊಂಡು ನಾನು ಸ್ವಾಮೀಜಿಗೆ ಮಾತಾಡಿ ನಾನು ಭಯ ಆಗ್ಬಿಡ್ತದೆ ಬೇರೆ. ಸ್ವಾಮೀಜಿ ಆಯ್ತಾನ, ಇವ್ರ ಅಪ್ಪ ಏನು ಮುಟ್ಟಿಲ್ಲ, ಇವನೇನು ಮುಟ್ಟಿಲ್ಲ, ನಾನೇನು ಆಡು ಮುಟ್ಟದ ಸೊಪ್ಪಿಲ್ಲ ಅವರಪ್ಪ, ಇವನೇನು ಮನೆ ನಾನು ರವಿ ಬಾಸ್ ಅಂದೆ. ನಮ್ಮ ಬಾಸ್ ಆಕ್ಚುಲಿ ಬರ್ಬೇಕಾಯ್ತು ಹೈದ್ರಾಬಾದಲ್ಲಿ ರವಿ ಸರ್. ಯಾಕಂದ್ರೆ ನಾನು ರವಿ ಸರ್ ತುಂಬಾ ಪ್ರೀತಿಸ್ತೀನಿ. ಅವರು ನಮ್ಮ ತರ ಸ್ಟ್ರೈಟ್ ಫಾರ್ವರ್ಡ್ ಮಕ್ಕಳು ವೈಟ್ ಆಗ್ತಾರೆ ಶೂಟಿಂಗ್ ಇದ್ದಾಗ. ಅವರು ನನ್ನ ಇದಕ್ಕಿಂತ ಮುಂಚೆ ನಮ್ಮ ವಿಷ್ಣು ಸರ್ ಮಾಡೋದ್ರೆ ಬಾಲಯ್ಯನವರು. ಅವಾಗ ಸಿನಿಮಾ ಅನ್ನೋದು ಬೇರೆ ಇರ್ತಿತ್ತು, ತುಂಬಾ ಮಜಾ ಇರುತ್ತೆ. ನಮ್ಮ ಬಾಬು ಗೊತ್ತಿರ್ತದೆ, ಕನ್ನಡಕ ಹಾಕೊಂಡವರು. ಕನ್ನಡಕ ಹಾಕೊಂಡವ್ರು ಯಾರು ಗೊತ್ತಾಗ್ತಿಲ್ಲ. ಈ ನಮ್ಮ ಸಿಲ್ಕ್ ಸ್ಮಿತಾ ವಿಷ್ಣು ಸರ್ ಇರ್ತಾರೆ, ಕನ್ನಡಕ ಹಾಕೊಂಡು ಸಿಲ್ಕ್ ಸ್ಮಿತಾ ಸುಮ್ಮನಿಂದವರು ವಿಷ್ಣು ಸರ್ ಕನ್ನಡಕ ಹಾಕೊಂಡವರು. ಅವ್ರು ನನ್ನೇ ನೋಡ್ತಾ ಇರೋರು, ಎಲ್ಲಿದ್ದೆ ಅನ್ನೋರು. ಹಾಕೋಣ ನೀನ್ ಎಲ್ಲಿದ್ದೇಡ ನನ್ನ ಮಗ ಡೇ ಎಲ್ಲ ಹೇಳೋರು. ನಾನು ಮಾಡಿದ ನಾಟ ಆಡ್ತಾ ಇರೋದು. ಅಂದ್ರೆ ನನ್ನನ್ನ ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ ನಾನು ಅವ್ರ ಅಭಿಮಾನಿಯಾಗಿ ಇವತ್ತು ಮಟ್ಟಕ್ಕೆ ಬೆಳೆದಿದ್ರೆ ಅದು ನನ್ನ ಯಾವ್ದು ಜನ್ಮ ಪೂರ್ವ ಪುಣ್ಯ ಅಂತ ಹೇಳ್ಕೇಳ್ಬಿಡ್ತೀನಿ. ಅವರು ಸದಾ ಒಂದು ದಿನಕ್ಕೆ ಒಂದ್ಸತಿ ನೆನ್ಸ್ಕೊಂಡು ನಾನು ಇರಲ್ಲ. ನನಗೆ ಒಂದೇ ಒಂದು ಆಸೆ, ಅವರು ಅಲ್ಲಿ ಇದಾದ ಅಂತ್ಯಕ್ರಿಯೆ ಜಾಗನ ನಾನು ಬಾಯಿ ಬಿಟ್ಟು ಕೇಳ್ತೀನಿ, ಸರ್ಕಾರ ಜಾಗ ಮಾಡ್ಕೊಂಡ್ರೆ ನಾನೇ ಅದನ್ನ ಸಮಾಧಿ ಕಟ್ಟಿಸ್ತೀನಿ ಅಂತ. ಎಲ್ಲೋ ನನಗೊಂದು ಬಂದಿದೆ ಅಂತ ಮಹಾನ್ ಅವರಿಂದ ನನಗೆ ಒಂದು ಆನೆ ಬಲ 10 ಆನೆ ಬಲ ಇದ್ದಂಗೆ ನಂಗೆ ಆ ಶಕ್ತಿ ಇತ್ತು. ನಮ್ಮ ಬಾಸಿಲ್ಲ, ಅದೊಂದೇ ಒಂದೊಂದ್ಸತಿ ಕೊರಗ್ತೀನಿ, ಬಿಟ್ರೆ ಲೈಫಲ್ಲಿ ಕೊರಗೋದು ನನಗೆ ಗೊತ್ತೇ ಇಲ್ಲ. ವಿಷ್ಣು ಪ್ರಿಯಾಗ ಎಷ್ಟೊಂದು ಹೇಳ್ದ, ನನ್ನ ಹಾಕಿದ ನಂಬಿದ ಪ್ರೊಡ್ಯೂಸರ್ ಇನ್ನೊಬ್ರು ಬಂದು ಸರ್ ನಾನು ಮಾಡೋದು ನಾನು ಹೊಡಿತಾರೆ ಅಂದ್ರು. ಯಾವುದು ರಾಣ ಅಂತ ಬಂದ ಸಿನಿಮಾ, ಸುಮಾರು ಒಂದು 3.5-4 ಕೋಟಿ ಆಗ್ತಾ. ಅವನು ಸರ್ ಇದಾಗಿ ಮಾಡ್ಬಿಡಿ ಕಾಮಾಕ್ಷ ಪಿಕ್ಚರ್. ಆದ್ರೆ ಒಂದು ನಾನು ಕೀ ಮಾತಾಡ್ತೀನಿ ನಿರ್ದೇಶಕರಿಗೆ, ಬಿಕಾಸ್ ನನ್ನನ್ನು ಯಾರು ಏನು ಅನ್ಕೊಂಡು ತಪ್ಪಿಲ್ಲ. ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಇದ್ಕೆ ಕೆಲಸ ಮಾಡಬೇಕು. ನಿನ್ನ ನೋವುಗಳು ಅಥವಾ ಸಿನಿಮಾಗೆ ಎಲ್ಲಕ್ಕಾಗಲ್ಲ. ಇವತ್ತು ರಾಣ ಏನಾದ್ರು ಎಫೆಕ್ಟ್ ಆಗಿದೆ ಅಂದ್ರೆ ಆ ಥರ ಒಂದು ಕಾರ್ಯ ಕೆಳಗೆ ಇಷ್ಟಿರ್ತೀನಿ. ಒಂದು ಒಳ್ಳೆ ಸಿನಿಮಾ ಇವತ್ತು ಸ್ಟೆಂಟ್ ಏನ್ ಮಾಡ್ತಾರೆ ಶ್ರೇಯಸ್ ಅಂದ್ರೆ ನನಗೆ ಭಯ ಆಗ್ತದೆ. ಇರೋದ ಮಗ ಏನೇನ ಮಗ ಅಲ್ಲಿಂದ ಅಲ್ಲೇ ಇರ್ತಾನೆ ಹಿಂಗೆ ಇರ್ತಾನೆ, ನಾನು ಡೂಬಾಕೋದು ಎಷ್ಟೋ ಫೈಟ್ ಮಾಡಿ ಹೇಳ್ತೀನಿ. ಯಾಕಂದ್ರೆ ಅವ್ರಿಗೆ ಸಿನಿಮಾ ಈ ತರ ನಾನು ಎಷ್ಟು ನೋಡಿದ್ದೆ, ಎಷ್ಟು ಹಣ ಇಲ್ಲ ಅಣ್ಣ ಈ ತರ ಮಾಡೋದು. ಯಾಕಂದ್ರೆ ಎಷ್ಟು ನಾನು ನಾಟಕ ರಾಜಾವಣಿ ಮಾಡಿದೆ, ಸಂತೋಷ ಮಾಡಿದೆ, ಪ್ರತಿಯೊಂದು ಇನ್ವಾಲ್ವ್ಮೆಂಟ್. ಆ ಇನ್ವಾಲ್ವ್ಮೆಂಟ್ ನನ್ನ ಶ್ರೇಯಸ್ ಅನ್ಕೊಂಡೆ. ಒಂದು ಸಿನಿಮಾನ ಪ್ರೀತಿಸೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಬಂದು ಉಂಟಾಗ್ತಾನೆ ಅಂದ್ರೆ ಒಬ್ಬ ನಿರ್ದೇಶಕ ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡೋದು. ನಮ್ಮಲ್ಲಿ ಕೆಲವು ನಿರ್ದೇಶಕರು ಜವಾಬ್ದಾರಿ ಇಲ್ಲ, ತುಂಬಾ ನೋವಾಗುತ್ತೆ. ಕೆಲವರು ತುಂಬಾ ಕಷ್ಟ ಬೀಳ್ತಾರೆ. ಅದೇ ಸಕ್ಸಸ್ಸು ಫೇಲ್ಯೂರು ಅದು ನಮ್ಮ ಕೈಲಿಲ್ಲ, ಬ್ರಹ್ಮನ ಕೈಲಿದೆ, ದೇವ್ರು ಮಾಡ್ತಾನೆ. ಆದ್ರೆ ತುಂಬಾ ನಾವು ಶ್ರಮ ಪಡಬೇಕು. ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಜನ. ನಮ್ಮ ನಿಜವಾಗ್ಲೂ ನಮ್ಗೆ ಒಳ್ಳೆ ಸಿನಿಮಾ ಮಾಡೋದು ಕೈ ಬಿಡಲ್ಲ, ಅದು ಗ್ಯಾರಂಟಿ. ಯಾಕಂದ್ರೆ ಪ್ರೇಕ್ಷಕ ಬಂಧುಗಳು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ. ಸ್ವಲ್ಪ ಇವಾಗ ಕಡಿಮೆ ಆಗ್ತದೆ, ಒಳ್ಳೇದಾಗಿ ಆಗುತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಚಿತ್ರರಂಗದಲ್ಲಿ ಸುಮಾರು ಎಲ್ಲಾ ಜೊತೆ ಆಲ್ಮೋಸ್ಟ್ ಆಲ್ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ, ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ. ಕೆಲವರು ಮಂಜೂರು ಅಂದ್ರೆ ನಮ್ಮಲ್ಲೂ ತುಂಬಾ ಜನ ಹೇಳಿದ್ ಮಾಡಲ್ಲ, ಮಾಡಿದ್ ಕೊಡಲ್ಲ, ತಪ್ಪಾಗುತ್ತೆ, ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇದರಲ್ಲಿ ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ತದೆ. ತುಂಬಾ ಖುಷಿ ಆಯ್ತು ಇವತ್ತು. ನನ್ನ ಏನ್ ಟೆಕ್ನಿಷಿಯನ್ ಮೇಜರ್ ಬೇಕು ಅಂತ ಕೇಳಿದ್ರು. ಸರ್ ಯಾರು ಬರ್ತಾರೆ ಚೀಫ್ ಗೆಸ್ಟ್ ಅಂತ. ಯಾಕಪ್ಪ ಅಂದೆ, ನಮ್ಮ PR ಗಳೆಲ್ಲ ನಮ್ಮವರು ಸರ್ ಸ್ಟಾರ್ ಇರಬೇಕು ಕಸಲ್ಲ ಅಂತ. ಯಾಕೆ ಸ್ಟಾರ್ ಅಂತ ಸ್ಟಾರ್ ಬಂದ ಎಷ್ಟು ಬರೀ ಹೇಳ್ತಾರೆ. ಅದಾದ ಸರ್ ಈ ನಮ್ಮವರೇ ಕೇಳಿದ್ರು, ನಿಮ್ಗೆ ಸರ್ ಮುಂದಿನ ಸರ್ ಅಂತಾರೆ. ನಾವು ಕರ್ಕೊಂಡು ಯಾವತ್ತು ಬೇರೆ ಕೇಳಬೇಕಿಲ್ಲ. ಅದಕ್ಕೆ ಹೇಳಿದ್ರೆ ಯಾಕೆ ನಮ್ಮ ರುಕ್ಮಿಣಿ ವಸಂತರು ನಿಜವಾಗ್ಲೂ ಅವ್ರದ್ದು ಫಸ್ಟ್ ಪಾರ್ಟು ಸಪ್ತಸಾಗರದ ಆಚೆ ನಾನು ನೋವು ಫಿದಾಗ್ಬಿಟ್ಟೆ. ಈಗ ನಾಟಿ ಅದು ನಮಗೆ ಅವ್ರಿಗೆ ಬರುತ್ತೆ.
ಏನ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅದ್ಭುತ. ಒಂದು ಕಂಕನರ್ ಅಂತೂ ಏನ್ ಪರ್ಫಾರ್ಮ್ ಆಗ್ತಾರ ನನ್ ನಿಜವಾಗ್ಲಾಯ್ತು. ನನಗೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಆ ಹೆಣ್ಮಗು ನಮ್ಮ ಬ್ಯಾನರ್ ಕೆಲಸ ಮಾಡಕ್ಕೆ ನಾನು ಆಸೆ ಬಿಡ್ತೀನಿ. ಇಂಟ್ರೆಸ್ಟು, ಇನ್ವಾಲ್ವ್ಮೆಂಟು, ಆ ದೀಕ್ಷೆ ಇದಿದೆಯಲ್ಲ, ಒಂದು ಏನು ಡಿಡಿಕೇಟ್, ತುಂಬ ಖುಷಿ ಆಯ್ತು ಅದಕ್ಕೆ. ವೆರಿ ಗುಡ್. ನನಗೆ ನಮ್ಮ ರಕ್ಷಿತ್ ತುಂಬ ಆತ್ಮೀಯರು. ಸಪ್ತಸಾಗರ ನೋಡ್ಬೇಕು ಫಸ್ಟ್ ಹೇಳಿದೆ. ತುಂಬ ವೆರಿ ಗುಡ್ ಪಿಕ್ಚರ್, ತುಂಬ ಇಷ್ಟ ಆಗ್ತದೆ ರಕ್ಷಿತ್. ಯಾಕೆ ನಾನು ಫೀಲ್ ಆಯ್ತು. ಕೆಲವು ಕಡೆ ಒಂದು 2 ಸತಿ ಕಣ್ಣಲ್ಲಿ ನೀರು ಹೋಗ್ಬಿಟ್ಟು ಆ ಸಿನಿಮಾ ನೋಡಿ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ನೋಡಿದ್ರೆ ಬ್ರದರ್ ಸುಮಾರು ಅನ್ನಿಸ್ತದೆ ಓಪನ್. ಆಮೇಲೆ ನಾನು ಹೋಗಿ ನಮ್ಮ ಮಗ ಬೈತಾನೆ, ನೀನೆಲ್ಲ ಹೇಗೆ ಏಯ್ ನಾಟಕ ಎಷ್ಟು ಇವತ್ತು ಓದ್ಬೋದು ನಾಟಕ ಬೆಳಿಗ್ಗೆ ಗೊತ್ತಾಗೋದು ರಿಸಲ್ಟು, ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗೋದಿದೆ. ಅದರಿಂದ ಆ ಮಾಡಬಾರಿ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಸಿಕ್ತಾಗಿಲ್ಲ ಎಲ್ಲ ನಿರ್ದೇಶಕ ಹೇಳ್ತೀನಿ, ಅದೇ ಅಪ್ಪ ನೀನು ಕೈ ಮುಗಿತೀನಿ ಅಂತ ಕೇಳ್ಕೊಳ. ನೀನು ಅವ್ರಿಗೆ ಮಾತು ಕೇಳಿ ನಿಮ್ಮ ಅಪ್ಪ 10 ಕೋಟಿ ಖರ್ಚು ಮಾಡಿರ್ಬೇಕು ಯಾರು ಆಗ್ತಾವೆ ಇದ್ರೆ ನಾನು ಮಗ ಗೆಲ್ತಿದ್ರೆ ಇವಾಗ ನೀನು ಮುಂದೆ ಚೆಕ್ ಬರ್ಕೊಟ್ಬಿಡ್ತೀನಿ, ಒಂದು 10-15 ಕೋಟಿ ಕೊಟ್ಬಿಡ್ತೀನಿ ಗೆಲ್ಸೋ. ಅದರಿಂದ ಈಗ ಅದು ಬಿಟ್ಬಿಟ್ಟು ನಿನ್ನ ಸ್ವಾಮೀಜಿಯನ್ನ ಕಲ್ತ ಕಿತ್ತಾಕ್ಬಿಟ್ಟು ನೋಡಿ ನಾನೆಲ್ಲ ಬಡ್ಡಿ ಮಕ್ಕಳ ಕರ್ಕೊಂಡು ತೀರ್ಸ್ಬಿಡ್ತೀನಿ. ತೀರ್ಸ್ಬಿಟ್ಟು ನಿನಗೆ ಬಿಟ್ಬಿಡು. ಸಿನಿಮಾ ಹಿಟ್ ಆಗುತ್ತೆ, ಡೋಂಟ್ ವರಿ. ನಮ್ಮಪ್ಪ ಸಿನಿಮಾ ಮಾಡೋರು ರಿಲೀಸ್ ಮಾಡಲ್ಲ, ನಮ್ಮಪ್ಪ ಸಿನಿಮಾ ಮಾಡೋರು ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ. ಆ ಸಿನಿಮಾ ರಿಲೀಸ್ ಮಾಡಿ ನನಗೆ ಗೊತ್ತಿದೆ. ಆ ಸಿನಿಮಾ ಗೆದ್ದೆ ಯಾವತ್ತಿದ್ರು. ಇದೇ ಸೇತು ವಿಕ್ರಮ್, ತಮಿಳ್ ವಿಕ್ರಮ್ ಸೇತು ಒಂದು ಸಿನಿಮಾ ಮಾಡಿ 6 ವರ್ಷ ಡಬ್ಬಲ್ಲಿ ಇಕ್ಕಿದ್ರು. 6 ವರ್ಷ 7-8 ವರ್ಷ ದೊಡ್ಡವರಲ್ಲಿ ಯಾರು ನೋಡಿಲ್ಲ. ಬಂತು ಆಚೆ, ಅನ್ಬಿಲೀವಬಲ್ ಹಿಟ್. ಅದರಿಂದ ಇಸ್ ವೆರಿ ಗುಡ್ ಸಿನಿಮಾ, ತುಂಬಾ ಅದ್ಭುತ ಸಿನಿಮಾ. ನನಗೆ ಕಾಸು ಬರ್ತದೆ, ತಗೊಳ್ತೀನಿ. ಗ್ರೇಟ್ ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವ್ರನ್ನೊಂದು ಫ್ರೇಮ್ ನೋಡಿದಾಗ ಖುಷಿ ಆಗ್ತದೆ. ಇವತ್ತು ಏನಕ್ಕೆ ಸಿನಿಮಾ ಅಂದ್ರೆ ಇದು ಇವತ್ತಿನ ದಿನ ಹೊಡೆದಾಟ ಬಡದಾಟ ಎಲ್ಲ ರಾಕ್ಷಸ ಸಿನಿಮಾ ಮಾಡೋದ್ರಲ್ಲಿ ಇದು ಪ್ಯೂರ್ ಲವ್ ವಿತ್ ಆಕ್ಷನ್ ಇದೆ, ಮನಸ್ಸು ನಾಟುತ್ತೆ. ಇದರಲ್ಲಿ ನಾನು ಒಂದು ವಿಶೇಷವಾಗಿ ಲಾಸ್ಟ್ ಬಿಫೋರ್ ಇದು ಒಂದಿನ ಶೋ ಆಗ್ತೀನಿ. ಯಾರಿಗೆ ಅಂದ್ರೆ ನಿಜವಾದ ಪ್ರೇಮಿಗಳಿಗೆ ಕರೆದು ಎಷ್ಟು ಜನ ಬರ್ತಾರೆ ಅಶೋಕ್ ಶೋ ಕೊಡ್ತೀನಿ. ನೀವು ಇಷ್ಟ ಬಂದಿದ್ದು ಬರೀಬೇಕು ಅಂತ ಹೇಳಿ. ನಾನು ಸಿನಿಮಾ ಪಾಸಿಟಿವ್ ಬರೀ ನೆಗೆಟಿವ್ ನನ್ನ ಲೈಫಲ್ಲಿ ಕೇಳಲ್ಲ. ನಾನು ಹಣೆ ಬಾರ ಬರ್ದಿಲ್ಲ ಬ್ರಹ್ಮ, ಯಾರು ಬರೆಯಲ್ಲ. ಆದ್ರೆ ಒಂದೇ ಒಂದು ಈ ಸಿನಿಮಾ ತೋರಿಸ್ತೀನಿ. ಫಿಕ್ಸ್ ಹುಡುಗಿರು ನಿಜವಾದ ಪ್ರೀತಿ ನೀವು ಯಾರು ಮಾಡಿದ್ರೆ ಈ ಸಿನಿಮಾ ಬಂದು ಫಸ್ಟ್ ಒಂದಿನ ಮುಂಚೆ ತೋರಿಸ್ತೀನಿ, ನಾನು ಅನೌನ್ಸ್ ಕೊಡ್ತೀನಿ ಎಷ್ಟು ಜನ ಬಂದವಳು. ಅದಕ್ಕಿಂತ ಒಂದು ವರ್ಷ ಮುಂಚೆ ನಮ್ಮ ಯೂತ್, ನಮ್ಮ ನಿರ್ದೇಶಕರು, ನಮ್ಮ ಈ ಏನು ಹೊಸ ನಿರ್ದೇಶಕರಿದ್ದಾರೆ ಎಲ್ಲ ನಿರ್ದೇಶಕರು ಹಣ ನಿರ್ದೇಶಕರಿಗೆ ಸಿನಿಮಾ ತೋರಿಸ್ತೀನಿ. ಸಿನಿಮಾ ತೋರಿಸಿ ನಮ್ಮ ಇವತ್ತಿನ ಜನರೇಷನ್ ಹುಡುಗರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು. ಇವತ್ತು ಯಾವ ಹುಡುಗರು ಬಂದವರು ಎಲ್ಲ ಹುಡುಗರಿಗೂ ದಯವಿಟ್ಟು ಪ್ರೋತ್ಸಾಹ ಕೊಟ್ಟು ಅಲ್ಲೊಬ್ರು ಸೀನಿ ಅವರೆಲ್ಲ ಬೆಳೆದಿದ್ದಾರೆ. ಅವ್ರಿಗೆಲ್ಲ ನೀವು ಬೆಳೆಸಿದ್ರೆ ಆಶೀರ್ವಾದ ಮಾಡಿದ್ರ. ನೀವು ಈ ಊರಿಗೆ ಬರುವಂತ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಾನು ಇನ್ನು ಮುಂದೆ ಇದನ್ನ ಮಾರ್ಚ್ ಶಿವರಾತ್ರಿ ಹಬ್ಬ ಬಿಡೋದು ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಶ್ರೇಷ್ಠ ಬರ್ತದೆ ಏಪ್ರಿಲ್ 5 ಅವತ್ತು ಪಿಕ್ಚರ್ ರಿಲೀಸ್ ಮಾಡೇ ಮಾಡ್ತೀನಿ. ಯಾವುದೇ ಸಿನಿಮಾ ಬರಲಿ, ಯಾರೇ ಬರಲಿ, ನಾನು ಬಂಡೆ ತರ ಬುದ್ಧಿ ಗೊತ್ತೀನಿ. ನನಗೆ ಸಿನಿಮಾ ಗೆದ್ದೆ ಇರ್ತದೆ. ನಿಮ್ಮೆಲ್ಲ ರಾತ್ರಿ ಅವರ ಪ್ರೋತ್ಸಾಹ ಇರ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.